ಸಿಲಿಕಾನ್ ಸಿಟಿಯಲ್ಲಿ ಒಂದು ಬಾರ್ ಇದೆ, ಓಪನ್ ಬಾರ್ ಅಂತ. ಇಲ್ಲಿ ಎಲ್ಲಿ ಬೇಕಾದರೂ ಕುತ್ಕೋಬಹುದು, ಎಲ್ಲಿ ಬೇಕಾದ್ರೂ ಕುಡಿಬಹುದು, ಓಪನ್ ಆಗಿಯೇ ಮದ್ಯವನ್ನ ಮಾರಾಟ ಮಾಡಬಹುದು. ಪ್ರಶ್ನೆ ಏನು ಅಂತಂದ್ರೆ, ಇದು ಇಷ್ಟಕ್ಕೆ ಸೀಮಿತ ಆಗಿಲ್ಲ. ಲೈಸೆನ್ಸ್ ಇರುವಂಥದ್ದು ಲಾಡ್ಜಿಂಗ್ ಮತ್ತು ಬೋರ್ಡಿಂಗ್. ಆದರೆ ಇಲ್ಲಿ ನಿಯಮಗಳನ್ನ ಗಾಳಿಗೆ ತೂರಿ ಮದ್ಯ ಮಾರಾಟ ಮಾಡ್ತಾ ಇರುವಂತಹ ವಿಚಾರ ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಮಾತೃಶ್ರೀ C7 ಅನ್ನುವಂತಹ ಲೈಸೆನ್ಸ್ ಅನ್ನು ತೆಗೆದುಕೊಂಡಿರುವಂತಹ ಇವರು ಓಪನ್ ಬಾರ್ ರೆಸಿಡೆನ್ಷಿಯಲ್ಲಿ ಹೊರಗಡೆ ಮಾರಾಟ ಮಾಡ್ತಾ ಇದ್ದಾರೆ ಮದ್ಯವನ್ನ. ಇದೇ ವಿಚಾರ ಈಗ ಸಹಜವಾಗಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಿಯಮಗಳು ಏನು ಹೇಳುತ್ತೆ, ಆದರೆ ನಿಯಮಗಳನ್ನ ಗಾಳಿಗೆ ತೂರಿ ಈ ರೀತಿ ಮದ್ಯ ಮಾರಾಟ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಸದ್ಯಕ್ಕಿನ ಪ್ರಶ್ನೆ ಇದೆ. ಅಬಕಾರಿ ನಿಯಮಗಳು ಏನು ಹೇಳುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಲಾಡ್ಜ್ನಲ್ಲಿ ರೂಮ್ ಪಡೆದಂಥವರಿಗೆ ಮದ್ಯ ನೀಡಬಹುದು, ಗ್ರಾಹಕರು ತಮ್ಮ ಕೊಠಡಿಯಲ್ಲಿ ಮದ್ಯ ಸೇವಿಸಬಹುದು. ರೂಲ್ಸ್ ಪ್ರಕಾರ ಹೊರಗೆ ಮಾರಾಟ ಮಾಡುವಂತಿಲ್ಲ ಮದ್ಯವನ್ನ. ಈ ಲಾಡ್ಜ್ನವರು ಮಾತ್ರ ಓಪನ್ ಆಗಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ. ಇದೇ ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಜನರು ಇಲ್ಲಿ ಕ್ಯೂ ನಿಂತ್ಕೊಂಡು ಡ್ರಿಂಕ್ಸ್ ಖರೀದಿಸ್ತಾರೆ, ಲಾಡ್ಜ್ ಪಕ್ಕದ ಖಾಲಿ ಜಾಗದಲ್ಲೇ ಮದ್ಯ ಸೇವಿಸ್ತಾರೆ. ಆದರೆ ಅಬಕಾರಿ ನಿಯಮಗಳು ಇವರಿಗೆ ಅಪ್ಲೈ ಆಗಲ್ವಾ? ಅಪ್ಲೈ ಆದರೂ ಕೂಡ ಇವರು ತಲೆ ಕೆಡಿಸ್ಕೊಳ್ತಾ ಇಲ್ವಾ? ಕೇಳಬೇಕಾದರೂ ಪ್ರಶ್ನೆ ಮಾಡ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಗಮನಿಸ್ತಾ ಇದ್ದೀವಿ ರಾಮಮೂರ್ತಿ ನಗರದಲ್ಲಿ ಈ ರೀತಿಯ ಒಂದು ಬಾರ್, ಇವರು ಲೈಸೆನ್ಸ್ ತೆಗೆದುಕೊಂಡಿದ್ದು ಬೇರೆ ರೀತಿ, ಆದ್ರೆ ಇಲ್ಲಿ ಆಗ್ತಾ ಇರೋದು ಬೇರೆ ರೀತಿ. ಅಬಕಾರಿ ಇಲಾಖೆ ಅಧಿಕಾರಿಗಳು ನಿದ್ದೆ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ. ಖುಲ್ಲಂ ಖುಲ್ಲ ಯಾರ ಭಯ ಇಲ್ಲದೆ ಈ ರೀತಿ ಮದ್ಯ ಮಾರಾಟ ಮಾಡ್ತಾರೆ ಅಂತಂದ್ರೆ ಇವ್ರಿಗೆ ಹೇಳೋರು ಕೇಳೋರು ಯಾರಿಲ್ವಾ, ಹೇಗೆ? ಖಂಡಿತ ಶ್ರೀಪಾದ್, ಅಂಥದ್ದೊಂದು ಪ್ರಶ್ನೆ ಈಗ ಮೂಡ್ತಾ ಇರ್ತಕ್ಕಂಥದ್ದು. ಇದೇನು ಬ್ರ್ಯಾಂಡ್ ಬೆಂಗಳೂರ ಅಥವಾ ಬ್ರ್ಯಾಂಡಿ ಬೆಂಗಳೂರ ಅನ್ನೋ ಪ್ರಶ್ನೆ ಈಗ ಈ ಒಂದು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಸಹಜವಾಗಿ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು NRI ಲೇಔಟ್ ಅಂತಿದೆ, ಅಲ್ಲಿ ಒಂದು ಮಾತೃಶ್ರೀ ರೆಸಿಡೆನ್ಸಿಂಗ್ ಲಾಡ್ಜಿಂಗ್ ಅಂಡ್ ಬೋರ್ಡಿಂಗ್ ಅಂತ ಹೇಳಿದೆ. ಅದಕ್ಕೆ ಅಲ್ಲಿ ಒಂದು ಅಬಕಾರಿ ಪರವಾನಗಿ ಇರತಕ್ಕಂಥದ್ದು. ಕೇವಲ ಆ ಒಂದು ಲಾಡ್ಜ್ಗೆ ಯಾರು ಬಂದು ಉಳಿದುಕೊಳ್ತಾರೋ ಅವ್ರಿಗೆ ಮಾತ್ರ ಮದ್ಯಪಾನವನ್ನು ಸರಬರಾಜು ಮಾಡಬೇಕು ಅಥವಾ ಸಪ್ಲೈ ಮಾಡಬೇಕಾಗಿರ್ತಕ್ಕಂಥದ್ದು ರೂಲ್ಸ್ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಏನು ಒಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಒಂದಷ್ಟು ಖಾಲಿ ಜಾಗ, ಆ ಒಂದು ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ಗೆ ಏನು ಅನುಮತಿಯನ್ನು ಪಡೆದುಕೊಂಡಿದ್ದಾರೆ ಅಲ್ಲಿ ಒಂದಷ್ಟು ಖಾಲಿ ಜಾಗ ಇದೆ. ಈ ಖಾಲಿ ಜಾಗದಲ್ಲಿ ಯಾವ ಪರಿಯಲ್ಲಿ ಕೂತು ಮದ್ಯಪಾನ ಮಾಡ್ತಾ ಇರ್ತಾರಂದರೆ, ಯಾವುದಾದ್ರೂ ವಿದೇಶದಲ್ಲಿ ಏನು ಓಪನ್ ಸ್ಪೇಸಲ್ಲಿ ಮದ್ಯಪಾನವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಯಾವ ರೀತಿ ಕೂತಿರ್ತಾರೋ ಆ ರೀತಿಯಾಗಿ ಕೂತು ಅಲ್ಲಿ ಮದ್ಯಪಾನವನ್ನು ಮಾಡುವಂಥದ್ದು. ಅಲ್ಲಿ ಸಾಕಷ್ಟು NRI ಲೇಔಟ್ ಆಗಿರೋದ್ರಿಂದ ಅಲ್ಲಿ ಅಪಾರ್ಟ್ಮೆಂಟ್ಗಳಿಗೆ ಹೋಗುವಂಥ ನಿವಾಸಿಗಳಿರ್ಬೋದು, ಮತ್ತು ಅಲ್ಲಿ ಓಡಾಡುವಂಥ ಸಾರ್ವಜನಿಕರಿಗಿರ್ಬೋದು, ಇಲ್ಲಿ ಯಾರಾದರೂ ಮುಗಿ ಬೀಳ್ಬೋದಾ, ಇಲ್ಲಿ ಕುಡಿತಾ ಇರ್ತಕ್ಕಂಥವ್ರು ಗಲಾಟೆಗೆ ಬರ್ಬೋದಾ, ಗಲಾಟೆಗಳು ಸಹ ಸಾಕಷ್ಟು ಭಾರಿ ಆಗಿದ್ದಾವೆ ಅಂತೇಳಿ ಅಲ್ಲಿಯ ಸ್ಥಳೀಯರು ಮಾಹಿತಿಯನ್ನು ನೀಡೋದು. ಆದರೆ ಯಾರು ಸಹ ಕ್ಯಾಮ್ರಾ ಎದುರುಗಡೆ ಬಂದು ಮಾತಾಡಲಿಕ್ಕೆ ಭಯ ಪಡುವಂಥದ್ದು ಈ ರೀತಿಯಾದ ಸನ್ನಿವೇಶ ಇದ್ದರೆ, ಮತ್ತೊಂದು ಕಡೆ ದೃಶ್ಯಾವಳಿಗಳಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಗಮನಿಸ್ಬೋದು, ಪೊಲೀಸ್ ಜೀಪ್ ಅಲ್ಲೇ ನಿಂತಿದ್ರು ಸಹ ಪೊಲೀಸರು ಸಹ ಇದ್ರ ಬಗ್ಗೆ ಯಾವುದೇ ರೀತಿಯ ಪ್ರಶ್ನೆಯನ್ನು ಮಾಡಲ್ಲ. ಅಬಕಾರಿ ಇಲಾಖೆ ಆ ಕಡೆ ತಿರುಗಿ ಸಹ ನೋಡ್ತಾ ಇಲ್ಲ. ಇವೆರಡು ಘಟನೆಗಳನ್ನು ನೋಡ್ತಾ ಇದ್ರೆ ಪೊಲೀಸರು ಮತ್ತು ಅಬಕಾರಿ ಇಲಾಖೆ ಸಹಯೋಗದಲ್ಲಿ ಈ ರೀತಿಯಾಗಿ ಒಂದು ಓಪನ್ ಬಾರ್ ರಾಜಧಾನಿ ಬೆಂಗಳೂರಲ್ಲಿ ಬ್ರ್ಯಾಂಡ್ ಬೆಂಗಳೂರು ಆಗೋಕ್ಕೆ ಹೊರಟಿರ್ತಕ್ಕಂಥ ಬೆಂಗಳೂರಲ್ಲಿ ನಡೀತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.